ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಧರ್ಮಸ್ಥಳ ದೇವಸ್ಥಾನ ಮತ್ತು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಕ್ಕೆ ಕೆಣಕುವ ಪಿತೂರಿ ವಿರುದ್ಧ ಜಿಲ್ಲೆಯಲ್ಲಿ ರ್ಯಾಲಿ. ಗೌರಿ ಗಣೇಶ್ ಹಬ್ಬ, ಹೂವು ಹಣ್ಣುಗಳ ಬೆಲೆ ಗಗನಕ್ಕೆ, ಮಾರುಕಟ್ಟೆಗಳು ಫುಲ್ ರಶ್. ಡಾಕ್ಟರ್ ಬಸವಲಿಂಗ ಪಟ್ಟದೇವರ 75ನೇ ಅಮೃತ ಮಹೋತ್ಸವ, ಮಾನವೀಯ ಸೇವೆಗೆ ಜೀವಂತ ದೀಪ ಎಂದ ಸಚಿವ ಈಶ್ವರ್ ಖಂಡ್ರೆ. ಸುದ್ದಿಯ ವಿವರಗಳು. ಧರ್ಮಸ್ಥಳ ದೇವಸ್ಥಾನ ಮತ್ತು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಕ್ಕೆ ಕೆಣಕುವ ಪಿತೂರಿ ವಿರುದ್ಧ ಜಿಲ್ಲೆಯಲ್ಲಿ ರ್ಯಾಲಿ. ಧರ್ಮಸ್ಥಳ ದೇವಸ್ಥಾನ ಮತ್ತು ಅದರ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದ ವಿರುದ್ಧ ನಡೆಯುತ್ತಿರುವ ಪಿತೂರಿಯ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಬೀದರ್ ವತಿಯಿಂದ ಇಂದು ಜಿಲ್ಲೆಯಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸಲಾಗಿತ್ತು. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಎಂದು ಜಯಘೋಷ ಹಾಕುತ್ತಾ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ರ್ಯಾಲಿಯನ್ನು ನಡೆಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಪ್ರತಿಷ್ಠೆಯನ್ನು ಹಾಳು ಮಾಡಲು ಮತ್ತು ಅದರ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಕುಟುಂಬದ ಪ್ರತಿಷ್ಠೆಗೆ ಕಳಂಕ ತರುವ ಸಂಚನ್ನು ಮಾಡಲಾಗುತ್ತಿದೆ. ಈ ವೇಳೆ ಮಾತನಾಡಿದ ಶಾಸಕ ಡಾಕ್ಟರ್ ಶೈಲೇಂದರ್ ಬೇಲ್ದಾಳೆ, ಧಾರ್ಮಿಕ ದೇಗುಲಕ್ಕೆ ಕಳಂಕ ತರುವ ಪ್ರಯತ್ನಗಳು ಮಾಡುತ್ತಿದ್ದಾರೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಸುಳ್ಳು ಪ್ರಚಾರ ಮಾಡುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕೆಂದು ಒತ್ತಾಯಿಸುತ್ತೇನೆ. ಧರ್ಮಸ್ಥಳದಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆಗಳ ಆರೋಪಗಳ ಬಗ್ಗೆ ಕಾರ್ಮಿಕರು ನೀಡಿದ ದೂರಿನ ಮೇರೆಗೆ ಎಸ್ಡಿಐ ತನಿಖಾ ತಂಡ ಈಗಾಗಲೇ ತನಿಖೆ ನಡೆಸುತ್ತಿದ್ದು, ಇಲ್ಲಿಯವರೆಗೆ ಯಾವುದೇ ರೀತಿಯ ಸಾಕ್ಷಿಗಳು ಲಭ್ಯವಾಗಿಲ್ಲ. ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಗಳ ಪ್ರಸರಣವನ್ನು ತಡೆಗಟ್ಟಬೇಕು. ಈ ಸಮಯದಲ್ಲಿ ಮಾತನಾಡಿದ ಭಗವಂತ ಕುಮಾರ್, ಧರ್ಮದ ಮತ್ತು ಧರ್ಮಸ್ಥಳಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟವಿದೆ. ಹಿಂದೂ ಧರ್ಮದ ಮತ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತಹ ಶಕ್ತಿಗಳನ್ನು ಸೋಲಿಸುತ್ತೇವೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ದಾನ, ಬಡವರ ಮತ್ತು ಮಹಿಳೆಯ ಉದ್ಧಾರಕ್ಕೆ ಹೆಸರುವಾಸಿಯಾಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಕಾಲ್ಪನಿಕ ಕಥೆಗಳ ಆಧಾರದ ಮೇಲೆ ಪದಚ್ಯುತ ತರುವ ಕಾರ್ಯವನ್ನು ಮಾಡಲಾಗುತ್ತದೆ. ಸತ್ಯದ ಪರವಾಗಿ ಮತ್ತು ದೇವಸ್ಥಾನಗಳ ಪರವಾಗಿ ಅಂದರೆ ಧರ್ಮಸ್ಥಳದ ಪರವಾಗಿ ನ್ಯಾಯದ ನಮ್ಮ ಹೋರಾಟ ಇದೆ. ನಾವು ಈ ಹೋರಾಟದಲ್ಲಿ ಆ ಧರ್ಮದ ಮೇಲೆ ನಡೆಯುವಂತಹ ರಾಜಕಾರಣಿಗಳನ್ನ, ಆ ಎಡಪಂಥಿ ಮತ್ತು ಕಾಂಗ್ರೆಸ್ಸಿನ ಶಕ್ತಿಗಳನ್ನ, ಹಿಂದೂ ಧರ್ಮದ ಮತ್ತು ಭಕ್ತರ ಭಾವನೆಗಳಿಗೆ ಧಕ್ಕೆ ತರುವಂತಹ ಶಕ್ತಿಗಳನ್ನ ಯಾವುದೇ ಕಾರಣಕ್ಕೆ ಸೋಲಿಸ್ತೀವಿ ಅನ್ನುವಂಥದ್ದನ್ನ ನಮ್ಮ ಸಂಘಟನೆಯ ಸಂಕಲ್ಪವಾಗಿದೆ. ಹೀಗಾಗಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮುಂಬರುವ ದಿನದಲ್ಲಿ ಈ ಕರ್ನಾಟಕದ ಕಾರ್ಯಕರ್ತರನ್ನು ಒಳಗೊಂಡು ಅಲ್ಲಿ ಒಂದು ಸಮಾವೇಶ ಮಾಡಬೇಕಾಗಿದೆ. ನಾವೆಲ್ಲರೂ ಆ ಸಮಾವೇಶದ ತಯಾರಿಯನ್ನು ಮಾಡೋಣ. ಈಗ ತಹಸೀಲ್ದಾರ್ ಮುಖಾಂತರ ಮನವಿಯನ್ನ ನಮ್ಮ ಜಿಲ್ಲಾಧ್ಯಕ್ಷರು ಒಂದು मंडल 2 मंडलाध्यक्षರು 3 मंडलाध्यक्षರು ಕೊಡ್ತಾರೆ. आज हमारा जिलाध्यक्ष के नेतृत्व में जो एक प्रोटेस्ट हुआ धर्म रक्षणेಗಾಗಿ धर्म युद्ध, जो शिव क्षेत्र मंजुनाथ जी के जो शिव के स्थान है धर्मस्थला में, वहाँ जो सरकार ने, मुख्यमंत्री जी ने जो SIT रचने के एक पागल का बात सुन के जो हर जगह में जो वहाँ छोटे छोटे लड़कियों को रेप हो गया हो, मैं उनको खबर किया बोलकर मैं जो कंप्लेंट किया, उसका बात सुन के उन्होंने SIT रचने की है. तो तकरीबन 1 महीने से काम कर रहे. एक जगह कुछ भी नहीं मिला, एक जगह मिला वो उन्हें लेके आके तमिलनाडु से लाके यहाँ दिए हाथ में लेके. वो वहाँ का मिट्टी को यहाँ का मिट्टी को मैच भी नहीं हो रहा. वो हर कोई लेके मैं लेके जाके यहाँ से लिया बोले तो कौन मानते. मुख्यमंत्री है, उन्होंने सोच विचार करके SIT रचना करना चाहिए. वो नहीं किए. वो कैसे तो करके हिंदू धार्मिक स्थल को, हिंदू लोगों को धक्के करना, उनका मनोभाव को कमी करना और श्रद्धा केंद्र कोई नहीं जाना, ऐसा उनका एक षड्यंत्र है. इसमें उन्होंने कामयाब नहीं होते. इसका धर्मस्थल धर्म जो मंजुनाथ जी शिव है उनको 100% शिक्षा देते बोलकर मैं कहना चाहता हूँ.
ಘೋರವಾದ ಇದು ತನಿಖೆ ತೆಗೆದುಕೊಂಡಿದ್ದಾರೆ. ಯಾಕೆ ಹಿಂದೂ ಧರ್ಮಕ್ಕೆ ಅಂತ ಪದಚ್ಯುತಿ ತರ್ತಾ ಇದ್ರೆ ಅಂದ್ರೆ ನಮಗೆ ತಿಳಿತಾ ಇಲ್ಲ. ಇವತ್ತು ವೀರೇಂದ್ರ ಹೆಗ್ಗಡೆ ಅವರು ಎಂತೆಂಥ ದೊಡ್ಡ ಕೆಲಸ ಮಾಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅನೇಕ ಮಹಿಳೆಯರಿಗೆ ಅವರಿಗೆ ಆರ್ಥಿಕ ವ್ಯವಸ್ಥೆ ಆಗಲಿ ಅನೇಕ ವ್ಯವಸ್ಥೆಯಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಅನೇಕ ಹಿಂದೂ ಇವತ್ತು ಪವಿತ್ರ ಧರ್ಮದ ಆ ಮಂಜುನಾಥ ಸಾನ್ನಿಧ್ಯದಲ್ಲಿ ಇವತ್ತು ಇಂಥ ಹೀನ ಕೃತ್ಯ ಎಸಗಿ ಅನೇಕ ಅತ್ಯಾಚಾರವೆಸಗಿದ್ದಾರೆ. ಅಲ್ಲಿ ಲಾಶಗಳಿಗೆ ಇಲ್ಲಿ ಗುಡ್ಡೆ ಇದೆ ಅಂತ ಸುಮಾರು 1 ತಿಂಗಳಿಂದ SIT ತನಿಖೆ ವಹಿಸಿ ಈ ಹಿಂದೂ ಧರ್ಮಕ್ಕೆ ಅವರು ಏನು ಹೀನವಾಗಿ ನೋಡ್ತಾ ಇದ್ದಾರೆ. ನಿಜಕ್ಕೂ ಇಡೀ ನಮ್ಮ ಭಾರತ ದೇಶದ ಹಿಂದೂ ಜನತೆ ಯಾರು ಸುಮ್ಮನೆ ಕೂಡುವುದಿಲ್ಲ. ನೆನಪಿಟ್ಕೊಳ್ಳಿ, ಇದು ದಂಗೆ ಎತ್ತಿದರೆ ಇಡೀ ಭಾರತ ದೇಶ ಹಿಂದೂ ಧರ್ಮ ಒಂದಾಗಿ ಇವತ್ತು ತಮಗೆ ಹೀನವಾದ ಕೃತ್ಯವನ್ನು ನಮಗೆ ಎಸಗ್ತಾ ಇದ್ದೀರಂತ ನಾವು ಇವತ್ತು ಇನ್ನೂ ಸಹಿತ ಮುಂದುವರಿತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಕ್ತಾಯಗೊಳಿಸ್ತೀನಿ. ನಮಸ್ತೆ. ಗೌರಿ ಹಬ್ಬ ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಹೂ ಹಾಗೂ ಹಣ್ಣುಗಳ ಬೆಲೆ ಗಗನಕ್ಕೇರಿದ್ದು ಹಬ್ಬಕ್ಕಾಗಿ ಪೂಜಾ ಸಾಮಗ್ರಿ ಹೂ ಹಣ್ಣುಗಳ ಖರೀದಿಗೆ ಭಾನುವಾರ ಜನ ಮುಗಿ ಬಿದ್ದಿದ್ದರು. ಮಂಗಳವಾರದ ಗೌರಿ ಹಬ್ಬ, ಬುಧವಾರದ ಗಣೇಶ ಚತುರ್ಥಿ ಹಬ್ಬಗಳ ಪ್ರಯುಕ್ತ ನಗರದೆಲ್ಲೆಡೆ ಖರೀದಿ ಭರಾಟೆ ಜೋರಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ನಗರದ KR ಮಾರುಕಟ್ಟೆ, ಚಿಕ್ಕಪೇಟೆ, ಅವೆನ್ಯೂ ರಸ್ತೆಗಳಲ್ಲಿ ಖರೀದಿಗಾಗಿ ಜನರು ಭಾನುವಾರ ಮುಗಿಬಿದ್ದಿದ್ದರು. ಜೊತೆಗೆ ಮಲ್ಲೇಶ್ವರ್, ಗಾಂಧಿ ಬಜಾರ್, ಯಶವಂತಪುರ ಮಾರುಕಟ್ಟೆಗಳಲ್ಲೂ ವ್ಯಾಪಾರ ಜೋರಾಗಿತ್ತು. ಹಬ್ಬದ ದಿನ ಹೂ ಹಣ್ಣುಗಳ ದರ ಮತ್ತಷ್ಟು ಏರಿಕೆ ಆಗುವುದರಿಂದ ಹಾಗೂ ಇತರೆ ಕಾರ್ಯಗಳ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ದಾಂಗುಂಡಿ ಇಟ್ಟಿದ್ದರು. ಇಡೀ ದಿನ ಕಿಕ್ಕೆರೆದು ಜನ ತುಂಬಿದರು. ಈ ನಡುವೆ ಬೇಡಿಕೆ ಹೆಚ್ಚಾದಂತೆ ಹೂವು ಹಾಗೂ ಹಣ್ಣುಗಳ ಬೆಲೆ ಕೂಡ ಏರಿಕೆ ಆಗಿದೆ. ಭಾನುವಾರ ಪ್ರತಿ ಕೆಜಿ ಮಲ್ಲಿಗೆ 3800 ಮತ್ತು ಕೇವಲ 10 ಗ್ರಾಂಗೆ 40 ರೂಪಾಯಿ ಮಾರಾಟ ಮಾಡಲಾಗಿದೆ. KR ಮಾರುಕಟ್ಟೆ ಸೇರಿದಂತೆ ಸಗಟು ಮಾರುಕಟ್ಟೆಗಳಲ್ಲಿ ಪ್ರತಿ ಕೆಜಿಗೆ 120-150 ರೂಪಾಯಿಗೆ ಮಾರಾಟವಾಗುತ್ತಿದೆ. ಗುಲಾಬಿಗಳು ಬಸವನಗುಡಿ ಮತ್ತು ಜಯನಗರಾದ್ಯಂತದ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಪ್ರತಿ ಕೆಜಿಗೆ 400 ರೂಪಾಯಿವರೆಗೆ ಮಾರಾಟವಾಗುತ್ತಿದ್ದವು. ವರಮಹಾಲಕ್ಷ್ಮಿ ಅಥವಾ ದಸರಕ್ಕೆ ಹೋಲಿಸಿದರೆ ಈ ಬೆಲೆಗಳು ಕಡಿಮೆ ಆಗಿದೆ. ಆದರೆ ಗ್ರಾಹಕರಿಗೆ ಈ ಬೆಲೆ ಹೆಚ್ಚು ಎನಿಸುತ್ತಿರುವುದು ನಿಜ ಎಂದು ಹೂವಿನ ವ್ಯಾಪಾರಿಗಳ ಸಂಘದ ಸದಸ್ಯ ಮಂಜುನಾಥ್ ಅವರು ಹೇಳಿದ್ದಾರೆ. ಪೂಜೆ ನಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ 75ನೇ ಅಮೃತ ಮಹೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಭಾಗವಹಿಸಿ ಪೂಜ್ಯರು ಶತಾಯುಷಿಗಳಾಗಲಿ ಎಂದು ಶುಭ ಹಾರೈಸಿದರು. ಈ ವೇಳೆ ಮಾತನಾಡಿದ ಸಚಿವರು, ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಗಡಿ ಭಾಗದಲ್ಲಿ ನಿರ್ಗತಿಕರು, ನಿರಾಶ್ರಿತರು, ಬಡ ಮಕ್ಕಳಿಗೆ ಅನ್ನ, ಆಶ್ರಯ ಮತ್ತು ಅಕ್ಷರದಾನ ನೀಡುತ್ತಾ ಮಾನವೀಯತೆಯ ಮೌಲ್ಯಗಳನ್ನು ಜೀವಂತವಾಗಿರಿಸಿದ್ದಾರೆ. ಅವರ ಸೇವಾ, ತ್ಯಾಗ, ಸರಳತೆ ಹಾಗೂ ಸಮಾಜಮುಖಿ ಕಾರ್ಯಗಳು ಇಡೀ ಸಮಾಜಕ್ಕೆ ಮಾರ್ಗದರ್ಶಕವಾಗಿವೆ. ಅವರ ಜೀವನವು ಪ್ರತಿಯೊಬ್ಬರಿಗೂ ಪ್ರೇರಣೆಯ ದೀಪವಾಗಿದೆ ಎಂದರು. ಈ ಸಮಾರಂಭದಲ್ಲಿ ಸುತ್ತೂರು ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಪೂಜ್ಯ ಗುರು ಬಸವಲಿಂಗ ಪಟ್ಟದೇವರು, ಸಂಸದ ಸಾಗರ್ ಖಂಡ್ರೆ ಸೇರಿದಂತೆ ಇನ್ನಿತರ ರಾಜಕೀಯ ಮುಖಂಡರು, ಸ್ಥಳೀಯರು ಹಾಗೂ ಬಸವ ಭಕ್ತರು ಉಪಸ್ಥಿತರಿದ್ದರು. ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ 75ನೇ ಜನ್ಮ ದಿನೋತ್ಸವ ಬಹಳ ಅತ್ಯಂತ ಸಡಗರ ಸಂಭ್ರಮದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಅವರು ಯಾವತ್ತಿಗೂ ತಮ್ಮ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿಲ್ಲ. ಅವರಿಷ್ಟು ವರ್ಷ ತನಕ ಸತತವಾಗಿ ಅವರು ಸುಧಾರಿ ಮಕ್ಕಳ ಅವ್ರ ಜನ್ಮದಿನ ಮಾಡ್ಬೇಕು ಅಂತ ಜನ ಹೋಗಿದಂತಹ ಸಂದರ್ಭದಲ್ಲಿ, ಭಕ್ತರು ಹೋಗಿದಂತಹ ಸಂದರ್ಭದಲ್ಲಿ ನನ್ನ ಜನ್ಮದಿನ ಆಚರಣೆ ಮಾಡೋದು ಬೇಡ, ಸುಧಾರಿ ಮಕ್ಕಳ ಜನ್ಮದಿನ ಆಚರಣೆ ಮಾಡಿ ಅಂತೇಳಿ ಅವರು ಸೂಚನೆಯನ್ನು ಕೊಟ್ಟಂತವ್ರು. ಆದ್ರೆ ಈ ವರ್ಷ ನಾವೆಲ್ಲ ಸೇರಿ, ಅವ್ರ ಭಕ್ತಾದಿಗಳೆಲ್ಲ ಸೇರಿ ಪರಮ ಪೂಜ್ಯ ಗುರು ಬಸವಲಿಂಗ ಪಟ್ಟದೇವರಿಗೆ ಹೇಳಿ ಅವ್ರಿಗೆ ಒಪ್ಪಿಸಿ 5 ವರ್ಷಗಳ 24 ವರ್ಷ ಪೂರೈಸಿ 75ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ. ಬಹಳ ಸಾರ್ಥಕವಾದಂತ ಸಮಾಜದ ಉನ್ನತಿಗಾಗಿ ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಅನೇಕ ವಿಧಾಯಕ ಕಾರ್ಯಗಳನ್ನು ಮಾಡಿದ್ದಾರೆ. ಹೀಗಾಗಿ ಜನರಿಗೆ ಅವರು ಮಾಡಿದಂತ ಕಾರ್ಯ ತಿಳಿಸ್ಬೇಕು, ಈ ನಾಡಿಗೆ ಗೊತ್ತಾಗಬೇಕು, ಅದರಿಂದ ಜನ ಸ್ಫೂರ್ತಿ ಪಡಿಬೇಕು, ಪ್ರೇರಣೆ ಪಡಿಬೇಕು, ಬದಲಾವಣೆ ಆಗ್ಬೇಕು, ಪರಿವರ್ತನೆ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಒತ್ತಾಯದಿಂದ ಇವತ್ತು ನಾವೆಲ್ಲ ಅವರ ಇವತ್ತು ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ನಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಈ ಮಠದ ಭಕ್ತಾದಿಗಳಿದ್ದೇವೆ. ಇವತ್ತು ಯಾವ ರೀತಿಯಲ್ಲಿ ನಡೆದಾಡು ದೇವರಾದಂತಹ ಪರಮ ಪೂಜ್ಯ ಲಿಂಗೈಕ್ಯ ಚನ್ನಬಸವ ದೇವರು ಈ ಮಠಕ್ಕೆ ಒಂದು ಅದ್ಭುತವಾದಂತ ಭದ್ರವಾದಂತ ಒಂದು ಬುನಾದಿಯನ್ನು ಹಾಕಿದ್ದಾರೆ. ಮಠದಿಂದ ಸ್ವಾಮಿ ಅಲ್ಲ, ಸ್ವಾಮಿಯಿಂದ ಮಠ ಅಂತ ತೋರಿಸಿಕೊಟ್ಟಂತವ್ರು ಪರಮ ಪೂಜ್ಯ ಚನ್ನಬಸವ ಪಟ್ಟದೇವರು. ಇವತ್ತು ಅವರು
ಶುದ್ಧ ಚಾರಿತ್ರ್ಯಕ್ಕೆ ಹೆಸರಾದಂತವರು ನಮ್ಮೆಲ್ಲರಿಗೆ ದೇವರ ಸಮಾನ. ಅವ್ರ ಬಗ್ಗೆ ನೋಡಿ, ಶೈಕ್ಷಣಿಕ ಕ್ರಾಂತಿಯನ್ನೇ ಪ್ರಾರಂಭ ಮಾಡಿದಂತವರು, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸಂಸ್ಥಾಪನೆ ಮಾಡಿ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು ಅತ್ಯಂತ ಅವರಿಗೆ ಆಪ್ತರಾದಂತವರು, ಒಂದೇ ನಾಣ್ಯದ ಎರಡು ಮುಖಗಳು ಅನ್ನುವಂತ ರೀತಿಯಲ್ಲಿ ಇವತ್ತು ಅವರಿಗೆ ಸಂಪೂರ್ಣವಾದಂತ ಆಶೀರ್ವಾದ. ಗುರು ಶಿಷ್ಯರು ಇವತ್ತು ಕೂಡಿ ಈ ಭಾಗದಲ್ಲಿ ಏನಾದರೂ ಶಿಕ್ಷಣಕ್ಕೆ ಇಷ್ಟೊಂದು ಅಭಿವೃದ್ಧಿ ಆಗ್ತಾ ಇದೆ, ಪ್ರಗತಿ ಆಗಿದೆ. ಅನೇಕ ವಿದ್ಯಾರ್ಥಿನಿಗಳು ವೈದ್ಯ ಶಿಕ್ಷಣ ಪಡೆದಿದ್ದಾರೆ, IAS IPS KPSC ಮಾಡಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಆಗಿದ್ದಾರೆ, ಇಂಜಿನಿಯರ್ಗಳಾಗಿ ದೊಡ್ಡ ದೊಡ್ಡ ಕಂಪನಿಗಳು ದೇಶ ವಿದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ, ಸಮಾಜ ಕಟ್ಟುವಂತ ದೇಶ ಕಟ್ಟುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯ ಪರಂ ಪೂಜ್ಯ ಚನ್ನಬಸವ ಪಟ್ಟದೇವರಿಗೆ ಸಲ್ತದೆ, ಅವರೆಲ್ಲ ಭಕ್ತಾದಿಗಳಿಗೆ ಸಲ್ತದೆ. ಆತ್ಮೀಯ ಬಂಧುಗಳೇ, ಕನ್ನಡಕ್ಕಾಗಿ ತಮ್ಮನ್ನು ತಾವೇ ಮುಡುಪಾಗಿಟ್ಟುಕೊಂಡು ಕನ್ನಡದ ಕುಲಗುರುಗಳಾಗಿ ಇವತ್ತು ಹೋರಾಟ ಮಾಡಿ ಈ ಭಾಗವನ್ನು ಕರ್ನಾಟಕದಲ್ಲಿ ಸೇರಿಸಿದಂತವರು, ಏನು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ, ಕಲ್ಯಾಣ ಕ್ರಾಂತಿ ಮಾಡ್ತಾರೆ, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಸಹೋದರತ್ವ ಸಹಬಾಳ್ವೆ. ಈಗಾಗಲೇ ಹೇಳಿದ್ರು ನಮ್ಮ ನಿವೃತ್ತ ನ್ಯಾಯಾಧೀಶರಾದಂತ ಶಿವರಾಜ್ ಪಾಟೀಲ್ ಅವರು, ನಾವೆಲ್ಲ ಸೇರಿ ಒಂದು ಬಲಿಷ್ಠವಾದಂತ ಸಮಾಜ, ಬಲಿಷ್ಠವಾದಂತ ಭಾರತ ನಿರ್ಮಾಣ ಆಗಬೇಕು. ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನ ಮಾನಸವಾಡಿಗೆ ಗ್ರಾಮದಲ್ಲಿ ರಸ್ತೆಗಳ ಕೊರತೆಯಿಂದ ಗ್ರಾಮಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ವಯೋವೃದ್ಧರು, ಶಾಲಾ ಮಕ್ಕಳು, ದನ ಕರುಗಳು ಹಾಗೂ ರೈತರು ಪ್ರತಿದಿನವೂ ಸಂಚಾರ ತೊಂದರೆ ಎದುರಿಸುತ್ತಿದ್ದು, ಮಳೆಗಾಲದಲ್ಲಿ ಸಮಸ್ಯೆ ಇನ್ನಷ್ಟು ಗಂಭೀರವಾಗಿದೆ. ಈ ಹಿನ್ನೆಲೆಯಲ್ಲಿ ತಾಲೂಕಾ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಎಡ್ರಾಮಿ ಅವರು ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಸ್ತೆ ನಿರ್ಮಾಣ ಮತ್ತು ದುರಸ್ತಿ ಕಾರ್ಯ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಗ್ರಾಮಸ್ಥರ ಪರವಾಗಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಈ ವೇಳೆ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ, ಜಿಲ್ಲಾಧ್ಯಕ್ಷ ಮಲ್ಲನಗೌಡ, ಪ್ರಶಾಂತ್ ಗೌಡ, ಮಾಲಿ ಪಾಟೀಲ್ ಸೇರಿದಂತೆ ಅನೇಕ ಗ್ರಾಮಸ್ಥರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ಪಂಚಾಯಿತಿಯ ಮಾಣಸುಣಿ ಗ್ರಾಮ ನಾಗಾಯಿ ದಾರಿಯ ಈ ಸಮಸ್ಯೆ ಜನಗಳಿಂದ ಪರಿಹಾರ ಏನು ಕಷ್ಟ ಐತಿ ಅನ್ನೋದು ಅವ್ರ ನಿಂತ ಬಾಯಿಂದ ಕೇಳೋದು. ಏನೈತ್ರಿ ಇಲ್ಲಿ ದಾರಿನಿಂದ ಏನು ಸಮಸ್ಯೆ ಅದ? ಒಂದು ಅರ್ಧ ಕಿಲೋಮೀಟರ್ ಒಟ್ಟು ಹೊಲಸದ ಬಿದ್ದು ರಾಡ್ಯಾಗ ಬಿದ್ದು ಅಡ್ಡಾಡಿ ಹೋಗೋದು ನೋಡ್ತದ. ದಿನ ಹೊತ್ಕೊಂಡ್ ಬೀಳೋದು ಹೇಳೋದು, ಹೊತ್ಕೊಂಡ್ ಬೀಳೋದು ಹೇಳೋದು. ಏನ್ ಮಾಡ್ಯಾವ ಮುದುಕರು ಕಾಲ್ ಹೋಗ್ಯಾದ, ಒಂದು ಹೊತ್ಕೊಂಡ್ ಬಿದ್ದು ಕಾಲ್ ಹೋಗ್ಯಾದ. ಏನ್ ಮಾಡ್ಲಿ? ನಿಮ್ಮ ಮಕ್ಳು ಸ್ಕೂಲ್ಗೆ ಹೋತಾವ? ಹೋಗ್ತಾರ. ಅವ್ರು ಇದೇ ರಸ್ತೆದಾಗೆ ನಡೀತಾರ? ಎಲ್ಲ ಸುಮ್ಮನೆ ಹೆಣ್ಣು ಗಂಡ ಎಲ್ಲ ಇದು ದೊಡ್ಡ ರಸ್ತೆ ಇದೆಯಾ? ಇದೇ ದೊಡ್ಡ ರಸ್ತೆ ಇದೆ. ದಿನ ಸ್ಕೂಲ್ ಹೋಗ್ತೇನಪ್ಪ ನೀ ಸ್ಕೂಲ್ ಹೋಗ್ತೇ ದಿನ? ಈ ರಸ್ತೆ ಸಮಸ್ಯೆ ಏನೈತಿ? ರಾಡಿ ಅದ. ದಿನ ಸ್ಕೂಲ್ಗೆ ಹೋಗ ಬಿದ್ದು ಹೋತಿ, ಎಲ್ಲ ಪುಸ್ತಕ ಎಲ್ಲ ತೊಯ್ತಾವ, ಯಾರು ಕೇಳೋರಿಲ್ಲ. ಬಾ ಯಜಮಾನ, ಬರ್ರಿ ಯಜಮಾನ್ರು, ಬರ್ರಿ ಅಜ್ಜಿ. ದಿನ ಈ ರಸ್ತಕ್ಕ ನೀವು ಹೊಲಕ್ ಹೋತಿ, ಮನೆಗೆ ಬರ್ತಿ, ಇಲ್ಲಿ ದಿನ ಹೋಗೋದು ಬೀಳೋದು ಹೇಳೋದ್ರ ಹಾಕೊಂಡ್ ಬಿದ್ದು ಒದ್ದಾಡ್ಕೊತ ಹೊಂಟಿ ನೋಡಿದ್ರಾಗ. ಇದು ಯಾರು ಕೇಳೋರು ಇಲ್ಲ, ಅಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ ಇದ್ರಾಗ. ನೀವು ದಿನ ಇದೇ ರಸ್ತೆದಾಗೆ ತಿರ್ಗಾಡ್ತಿ, ಇದೇ ರಾಡ್ಯಾಗೆ ಹೋಗ್ತಿದಿ. ರಾಡ್ಯಾಗ ಬಿದ್ದು ಹೋದು ಮನ್ಯಾಗ ಬೇಸ್ ಹೋಗ್ತಿದೆ, ಬಿದ್ದಿದೆ. ಏಳು ಸಲ ಬಿದ್ದಿದೆ, ಕೇಳೋರಿಲ್ಲ. ಅದೇ ಇದೇ ಈ ರಸ್ತಾನೆ ಇದೇ ಸಮಸ್ಯೆ ಅದ. ಇದೇ ಸಮಸ್ಯೆ ರಸ್ತೆ ಮನೆಗಳು 100 ಅದಾವ್ರಿ. 100 ರಸ್ತಾಕ್ಕೂ ಇದೇ ರಸ್ತಾ ಅದ. ಇದೇ ರೂಟನೇ ನೋಡ್ರಿ, ಇದೇ ರೂಟ್ ಅದ. ಇದು ಯಾರು ಕೇಳೋರು ಯಾರು ಇಲ್ಲ, ಯಾರು ಇಲ್ಲಾರ ಬಿಟ್ಟು ಕಾರ್ ಹೊಳ್ಸ್ಕೊಂಡ್ ಕೂತಿವ್ರಿ. ಇಲ್ಲಿ ಬಿದ್ದು ಇಲ್ಲೇ ಕಾಲ್ ಹೊಳ್ಸ್ಕೊಂಡ್ ಕೂತಿದೆ. ಕೂತಿವ್ರಿ, ತಿರ್ಗಾಡಕ್ ಬರಲ್ರಿ. ಹಾಕಿರಿ ತಿರ್ಗಾಡ್ತೇವೆ, ಇಲ್ಲ ಅಂದ್ರೆ ಇಲ್ಲ ನೋಡ್ರಿ. ಅಂದ್ರೆ ಈ ರಸ್ತಾದಾಗ ಯಾರು ಕೇಳೋರಿಲ್ಲ ಅನ್ನಂಗಾಯ್ತು. ಇಲ್ಲ ನೋಡ್ರಿ, ಇದಕ್ಕ ಆಯ್ತು ಜನ ನಡೆದ ರೋಡ್. ಭಾಳ ತೊಂದ್ರೆ ಅದ್ರಿ. ಹೋಗೋದು ಬರೋದು, ಸಾಲಿ ಹುಡುಗರಿಗೆ, ಹೆಣ್ಮಕ್ಳಿಗೆ, ಹೊಲಕ್ಕೆ ಹೋಗೋದು, ಮನಿ ರಾಜ್ಯನಾಗೆ ಹೋಗೋದು, ರಾಜ್ಯನಾಗೆ ಬರೋದು. ಇದಕ್ಕೆ ಏನ್ರಿ ಪರಿಹಾರ ಮಾಡ್ತೀರಿ? ಬರೀ ಇದೆ ಹೇಳ್ತೀರಿ ನೋಡ್ರಿ. ಸಮಸ್ಯೆಗಳು ಪರಿಹಾರ ಮಾಡಿ ದಾರಿ ಏನ್ರಿ ಶುದ್ಧ ಮಾಡಂಗಿರ, ಮತ್ತೆ ಇದೇ ರಾಜ್ಯನಾಗೆ ಹಂಗೆ ಈಜಾಡ್ಕೊತೀರಿ. ಧರ್ಮದ ಉಳುವಿಗೆ ಧರ್ಮಯುದ್ಧ, ಧರ್ಮಸ್ಥಳಕ್ಕೆ ಬಿಜೆಪಿ ಯಾತ್ರೆ ಆರಂಭ.
ಜಯನಗರ್ ಶಾಸಕ ಸಿಕೆ ರಾಮಮೂರ್ತಿ ನೇತೃತ್ವದ ಯಾತ್ರೆಯು ಜಯನಗರ್ 4ನೇ ಬ್ಲಾಕ್ನಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭವಾಯಿತು. ದಕ್ಷಿಣ ಬೆಂಗಳೂರು ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಸೋಮವಾರ ಧರ್ಮದ ಉಳಿವಿಗೆ ಧರ್ಮಯುದ್ಧ ಎಂಬ ಶೀರ್ಷಿಕೆಯಡಿ ಧರ್ಮಸ್ಥಳ ಚಲೋ ಯಾತ್ರೆ ಆರಂಭವಾಯಿತು. ಯಾತ್ರೆಯಲ್ಲಿ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಮತ್ತು ನಾಯಕರ ದೊಡ್ಡ ಗುಂಪೆ ಸೇರಿತ್ತು. ಜಯನಗರ್ ಶಾಸಕ ಸಿಕೆ ರಾಮಮೂರ್ತಿ ನೇತೃತ್ವದ ಯಾತ್ರೆಯು ಜಯನಗರ್ 4ನೇ ಬ್ಲಾಕ್ನಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರಾರಂಭವಾಯಿತು. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮತ್ತು ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಯಾತ್ರೆಗೆ ಚಾಲನೆ ನೀಡಿದರು. ಇಂದು ನೈಸ್ ರಸ್ತೆಯ ಲಿಂಕ್ ರಸ್ತೆ ಜಂಕ್ಷನ್ ನಲ್ಲಿ ಬಿಜೆಪಿಯ ಬೆಂಗಳೂರು ದಕ್ಷಿಣ ಘಟಕ ಕೈಗೊಂಡಿರುವ ಧರ್ಮಸ್ಥಳ ಚಲೋ ಯಾತ್ರೆಯಲ್ಲಿ ಭಾಗವಹಿಸಿದ್ದೆವು. ನಮ್ಮ ನೆಲದ ಹೆಮ್ಮೆಯ ಪೂಜೆ ಆಧ್ಯಾತ್ಮಿಕ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಈಗ ಸಂಘಟಿತ ಪಿತೂರಿಗೆ ಸಿಲುಕಿದೆ ಎಂದು ಸೂರ್ಯ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಧರ್ಮಸ್ಥಳದ ಪವಿತ್ರ ದೇವಾಲಯದ ವಿರುದ್ಧ ಹರಡುತ್ತಿರುವ ಸುಳ್ಳು ಪ್ರಚಾರವನ್ನು ಬಿಜೆಪಿ ಸ್ಪಷ್ಟವಾಗಿ ಖಂಡಿಸುತ್ತದೆ. ದೇವಾಲಯ ಮತ್ತು ಅದರ ಆಡಳಿತ ಮಂಡಳಿ ವಿರುದ್ಧ ನಡೆದ ದೊಡ್ಡ ಪಿತೂರಿಯನ್ನು ಬಯಲು ಮಾಡಲು ನಾವು ಸಿಬಿಐ ತನಿಖೆಯನ್ನು ಒತ್ತಾಯಿಸುತ್ತೇವೆ. ಯಾತ್ರೆಗೆ ಚಾಲನೆ ನೀಡುವ ಸಮಯದಲ್ಲಿ ನಮ್ಮೊಂದಿಗೆ ಸಾವಿರಾರು ಕಾರ್ಯಕರ್ತರು ಸೇರಿಕೊಂಡರು ಎಂದು ಅವರು ಹೇಳಿದರು. ಎಲ್ಲ ಕಾರ್ಯಕರ್ತರು ಮುಂದೆ ಬಂದಿದ್ದಾರೆ. ಶ್ರೀಧರ್ ರೆಡ್ಡಿ ಅವರು ಬಂದಿದ್ದಾರೆ. ನಮ್ಮ ಜಯನಗರದ ಎಲ್ಲ ಪ್ರಮುಖರು ಬಂದಿದ್ದಾರೆ. ನಮ್ಮ ರುದ್ರೇಶ್ ಅವರು, ನಮ್ಮ ನಾಯಕರು ರುದ್ರೇಶ್ ಅವರು ಬಂದಿದ್ದಾರೆ. ಮತ್ತೆ ಯಾರು ಬಿಟ್ಟಪ್ಪ ನೆಕ್ಸ್ಟ್ ಎಲ್ಲ ಕೂಡ ಧನರಾಜ್ ಅವರು ಅಧ್ಯಕ್ಷ. Now it is the right of every Hindu devotee in Karnataka, every citizen of Karnataka to know who were these Delhi handlers, who were these Delhi leaders who gave such instructions to Karnataka government to constitute an SIT without even preliminary inquiries, verification on the person and on the allegations made. Third, an unnamed sanitary worker makes these claims, and the very next minute, from local YouTube channels to BBC to national level agenda driven portals which even shamelessly try to raise money for their own publications using this cause, everybody comes up in this support. A posse of lawyers, senior lawyers who charge not less than 5 to 6 lakh rupees per hearing. They were engaged in multiple hearings in the various courts. Who orchestrated this? Who funded this exercise? Who were the ones who orchestrated this entire conspiracy? Who wrote the script? ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.